ಅದು ಪಾರ್ವತಿ ಚಿಕ್ಕಮ್ಮ. ಅಯ್ಯೋ, ನನ್ನ ಹೆಸರು ಹೇಳ್ತಾ ಇದ್ದಾಳಲ್ಲ. ಅದು ಚಿಕ್ಕಮ್ಮನ್ಗೆ ಗೊತ್ತಿರೋರು ಯಾರಿಗೋ ರಿಜಿಸ್ಟ್ರೇಷನ್ ಪ್ರಾಸೆಸ್ ಗೊತ್ತಿಲ್ವಂತೆ ದೊಡ್ಡಪ್ಪ, ಅದಕ್ಕೆ ಬಂದಿದೀವಿ. ಅಮ್ಮ, ಯಾರನ್ನಾದ್ರೂ ಕರೀಲಾ? ಪರವಾಗಿಲ್ಲ ಭಾವನವ್ರೆ, ಆದ್ಯ ಮತ್ತೆ ಇವರಿದಾರಲ್ಲ, ನಾವು ಮಾಡ್ಕೊಳ್ತೀವಿ ಬಿಡಿ. ಶಿವರಾಜು, ರಿಜಿಸ್ಟ್ರಾರ್ ಜೊತೆ ಮಾತಾಡ್ದೆ. ನಮ್ಮ ತಾತ ಅವ್ರ ಆಸ್ತಿ ಆ 10 ಎಕರೆ ಹೊಲ ನಿನ್ನ ಹೆಸರಿಗೆ ಬರಿತಾ ಇದ್ದೀನಿ. ಅಣ್ಣ, ಅದು ಈ ಕೆಲ್ಸನ್ ಯಾವತ್ತೂ ಮಾಡಬೇಕು ಅನ್ಕೊಂಡಿದ್ದೆ, ಆದ್ರೆ ಈಗ ಆಗ್ತಿದೆ. ಅದು ಅಲ್ಲದೆ ಆ ಕಂಪ್ಯೂಟರು ತೊಂದರೆ ಕೊಡ್ತಿದ್ಯಂತೆ. ಇಲ್ಲಿ ನೋಡು, ಟೆಕ್ನಾಲಜಿನೇ ನಂಬ್ಕೊಂಡು ಕೂತ್ರೆ ಕೆಲವು ಸಲ ಎಲ್ಲ ಕಳ್ಕೊಂಡು ಕೂರ್ಬೇಕಾಗತ್ತೆ. ಒಳ್ಳೆ ದಿನ ನೋಡಿ ಆ ರಿಜಿಸ್ಟ್ರೇಷನ್ ಕೆಲಸ ಇಟ್ಕೊಳ್ಳೋಣ. ಇವಾಗ ಯಾಕಣ್ಣ ಇದೆಲ್ಲ? ಯಾಕೋ ಸಂಕೋಚ ಪಡ್ತಾ ಇದೀಯಾ? ನನ್ನ ಪಂಚಾಯತಿ ಕೆಲಸ ನೋಡ್ಕೊಳ್ಳೋವಾಗ ತುಂಬಾ ಕಷ್ಟಪಟ್ಟು ಹೊಲ ಎಲ್ಲ ನೋಡ್ಕೊಂಡು ಮನೆಯವ್ರನ್ನೆಲ್ಲ ಸಾಕ್ದಂತ ದಾತ ನೀನು.